ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕ್ಕುಟಧ್ವಜಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ಈ ನಕ್ಷತ್ರ ಪುಂಜದಲ್ಲಿ 27 ನಕ್ಷತ್ರಗಳು ಅಂತ ಹೇಳ್ತೇವೆ ನಾವು. ಆ 27 ನಕ್ಷತ್ರಗಳಲ್ಲಿ ಮೂಲಾ ನಕ್ಷತ್ರ ಎಂದ ತಕ್ಷಣದಲ್ಲಿ ಸ್ವಲ್ಪ ಜನ ಭಯ ಬೀಳ್ತಾರೆ. ಈ ಮೂಲಾ ನಕ್ಷತ್ರ 19ನೇ ನಕ್ಷತ್ರವಾಗಿರತಕ್ಕಂಥದ್ದು. ಈ 19ನೇ ನಕ್ಷತ್ರ ರಾಕ್ಷಸಗಳ ನಕ್ಷತ್ರವಾಗಿದೆ. ಜೊತೆಯಲ್ಲಿ ಮೂಲಾ ನಕ್ಷತ್ರ ಕೇತುವಿನ ನಕ್ಷತ್ರವಾಗಿದೆ. ಅಶ್ವಿನಿ, ಮಘ, ಮೂಲ ಈ 3 ನಕ್ಷತ್ರಗಳು ಕೇತುವಿನ ನಕ್ಷತ್ರ. ಹೀಗಿರುವಾಗ ಈ ಕೇತುವಿನ ನಕ್ಷತ್ರವಾದಂತಹ ಮೂಲಾ ನಕ್ಷತ್ರದಲ್ಲಿ ಭಯ ಬೀಳುವುದು ಯಾಕೆ? ಅದರಲ್ಲೂ ಹೆಣ್ಣುಗಳನ್ನು ಕಂಡರೆ ಭಯ ಬೀಳುವುದು ಯಾಕೆ? ಹೆಣ್ಣು ಮಕ್ಕಳಿಗೆ ಮೂಲಾ ನಕ್ಷತ್ರ ವರ್ಜ್ಯವೇ? ಇದೊಂದು ಪ್ರಶ್ನೆಯಾಗೇ ಉಳಿದಿದೆ. ಸಾಕಷ್ಟು ಜನರು ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಇವರಲ್ಲಿ ಕೇಳ್ತಾ ಇರ್ತಾರೆ. ನೋಡಿ, ಮೂಲಾ ನಕ್ಷತ್ರ ಎಂದಾಕ್ಷಣದಲ್ಲಿ ಪುರುಷರಿಗೆ ಅದು ಶುಭ. ಪುರುಷರಿಗೇನು ಅಂತಹ ಕಷ್ಟ ಅಂತ ಹೇಳಲಿಲ್ಲ. ಮೂಲೆ ಮಾನಿ ಧನವಾನ್ ಸುಖಿ ನಹಿಂಸ್ರಹ ಸ್ಥಿರೋಭೋಗಿ ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಹೊಂದಿ ಗುಣವಂತನಾಗಿ, ಸದ್ಗುಣವಂತನಾಗಿ, ಆಚಾರ್ಯವಂತನಾಗಿ ಜೀವನವನ್ನು ನಡೆಸ್ತಾನೆ. ಇದು ಮೂಲಾ ನಕ್ಷತ್ರಗಿರ್ತಕ್ಕಂಥದ್ದು. ಹೀಗಿರುವಾಗ ಹೆಣ್ಣು ಮಕ್ಕಳಿಗಾದರೆ ಸ್ವಲ್ಪ ತೊಂದರೆಗಳು ಹೇಳುವಂತಹ ಭಾವನೆಗಳು. ಮೂಲಾ ನಕ್ಷತ್ರ ಜನ ಶಾಂತಿ ಮಾಡಿಸಿದ್ದೀರಾ? ಅಭುಕ್ತ ಮೂಲ ಶಾಂತಿಯನ್ನು ಮಾಡಿಸ್ಕೊಂಡಿದ್ದೀರಾ? ಹೀಗಿರುವಾಗ ಮೂಲಾ ನಕ್ಷತ್ರದ ಎಷ್ಟನೇ ಪಾದ? 1ನೇ ಪಾದದವರಿಗೆ ಮಾವನಿಗೆ ತೊಂದರೆ, 2ನೇ ಪಾದವಾಗಿದ್ದರೆ ಅತ್ತೆಗೆ ತೊಂದರೆ, 3ನೇ ಪಾದವಾಗಿದ್ದರೆ ಧನಸ್ಯರಿಷ್ಟಂ ಹಣಕ್ಕೆ ತೊಂದರೆ, 4ನೇ ಪಾದವಾದರೆ ಶುಭ ಅಂತ ಹೇಳಿದ್ದಾರೆ. ಹೀಗಿರುವಾಗ ಸಾಕಷ್ಟು ಜನರು ಈಗಲೂ ಸಹಿತವಾಗಿ ಮುಂದುವರಿದಂತಹ ಈ ಸಂದರ್ಭದಲ್ಲೂ ಮೂಲಾ ನಕ್ಷತ್ರದ ಬಗ್ಗೆ ನಂಬಿಕೆಯನ್ನಿಟ್ಟುಕೊಂಡವರು ಸಾಕಷ್ಟು ಜನರು. ಎಲ್ಲಿ ನಮ್ಮ ಸಂಪತ್ತೆಲ್ಲ ಹೋಗಿಬಿಡ್ತದೆಯೋ, ಮಗಳನ್ನು ಮದುವೆ ಮಾಡಿಕೊಟ್ಟಾಗ ಎಲ್ಲಿ ಬಂಧುಗಳಿಂದ ತೊಂದರೆ ಉಂಟಾಗ್ತದೆಯೋ ಇತ್ಯಾದಿಗಳಾಗಿ ಚಿಂತನೆಯನ್ನು ಮಾಡ್ತಾರೆ. ಮೂಲಾ ನಕ್ಷತ್ರದ ಹೆಣ್ಣನ್ನು ನಮ್ಮ ಮನೆಗೆ ತೆಗೆದುಕೊಂಡು ಬಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯವರಿಗೆ ಏನಾದರೂ ತೊಂದರೆ ಆಗ್ತದೆಯಾ? ಅತ್ತೆಗಾಗಿರಲಿ, ತಂದೆಗಾಗಿರಲಿ, ತಾಯಿಗಾಗಿರಲಿ ತೊಂದರೆ ಆಗ್ತದೆಯಾ ಹೇಳುವಂತಹ ಭಾವನೆ, ಅಥವಾ ಇದ್ದ ಸಂಪತ್ತೆಲ್ಲ ಕರಗಿ ಹೋಗ್ತದೆಯಾ ಇತ್ಯಾದಿಯಾಗಿ ಚಿಂತೆ ಮಾಡುವಂತಹವರು ಬಹಳಷ್ಟು ಜನರು. ಆದರೆ ಮೂಲಾ ನಕ್ಷತ್ರಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಈ ಮೂಲಾ ನಕ್ಷತ್ರ ಅಂದರೆ ಮೂಲೆಗಳಲ್ಲೂ ತುಂಬಿ ಬರುವಂತಹದ್ದು. ಆ ಮೂಲಾ ನಕ್ಷತ್ರದವರು ಎಲ್ಲಿ ಇರ್ತಾರೋ ಅಂಥವರ ಮನೆಯಲ್ಲಿ ಮೂಲೆಯಲ್ಲಿ ದವಸ, ಧಾನ್ಯ ಮತ್ತು ಧನ ಸಂಪತ್ತು ಎಲ್ಲವೂ ತುಂಬಿರುವಂತಹ ಸಾಧ್ಯತೆಗಳು ನಾನು ನೋಡಿದಾಗೆ ಸಾಕಷ್ಟು ಜನರಿಗೆ ಮೂಲಾ ನಕ್ಷತ್ರದ ಹೆಣ್ಣು ಮಕ್ಕಳಿರುವಂತಹ ಕುಟುಂಬ ದೊಡ್ಡ ಕುಟುಂಬವಾಗಿದೆ, ಬೆಳೆದಿದ್ದಾರೆ, ಜೀವನದಲ್ಲಿ ಸಾಕಷ್ಟು ಸುಖ ಸಂತೋಷವನ್ನು ಅನುಭವಿಸಿದ್ದಾರೆ, ರೋಗರಹಿತರಾಗಿದ್ದಾರೆ. ಆದರೂ ಜನರಲ್ಲಿ ಒಂದು ಮೂಢನಂಬಿಕೆ ಅಂತ ಹೇಳಬಹುದೇ, ಅಥವಾ ಹಿಂದಿನವರ ಆಚರಣೆಗೆ ತಂದುಕೊಂಡಿದ್ದಾರೆ ಅಂತ ಇಟ್ಕೊಂಡಿದ್ದಾರಾ? ಒಟ್ಟಾರೆ ಇಂದಿನ ಜೀವನಕ್ಕೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಮೂಲಾ ನಕ್ಷತ್ರಕ್ಕೆ ಶಾಂತಿ ಇದೆ. ಮೂಲಾ ನಕ್ಷತ್ರದ ಶಾಂತಿಯನ್ನು ಮಾಡಿಸಿಕೊಂಡಾಗ ನೋಡಿ, ಮೂಲಾ ನಕ್ಷತ್ರದ 1ನೇ ಪಾದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ, ಮೂಲಾ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರ, ಮೂಲಾ ನಕ್ಷತ್ರದ 3ನೇ ಪಾದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಬುಧ, 4ನೇ ಪಾದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಹೀಗಿರುವಾಗ ಈ 4 ಗ್ರಹಗಳಿಗೆ ಶಾಂತಿಯನ್ನು ಮಾಡಿಸಿಕೊಂಡು ಮೂಲಾ ನಕ್ಷತ್ರದ ಮಂತ್ರದಿಂದ ಶಾಂತಿಯನ್ನು ಮಾಡಿಸಿಕೊಂಡಾಗ ಮೂಲಾ ನಕ್ಷತ್ರಕ್ಕೆ ಅಧಿದೇವತೆಯಾಗಿರ್ತಕ್ಕಂತಹ ನಿರಋತಿಯನ್ನ, ರಕ್ಷೋದೇವತೆಯನ್ನ ಪ್ರಾರ್ಥನೆ ಮಾಡಿದಾಗ ಮೂಲಾ ನಕ್ಷತ್ರದ ದೋಷ ಇರುವುದಿಲ್ವಲ್ಲ, ಶಾಂತಿಯಿಂದ ದೋಷ ನಿವಾರಣೆ ಅಂತ ಆದಾಗ ಅದು ಪರಿಹಾರ ಆಗಬೇಕಲ್ವಾ? ಆದ್ದರಿಂದ ಮೂಲಾ ನಕ್ಷತ್ರದವರು ಶಾಂತಿಯನ್ನು ಮಾಡಿಸಿಕೊಂಡು ಮದುವೆ ಆಗುವುದರಿಂದ ಅಥವಾ ಮದುವೆ ಮಾಡಿಸಿಕೊಳ್ಳುವುದರಿಂದ ಯಾವುದೇ ರೀತಿಯಂತಹ ತೊಂದರೆ ಆಗುವುದಿಲ್ಲ. ಅದಕ್ಕೆ ಪ್ರತಿರೋಧವಾಗಿ, ಅದಕ್ಕೆ ಪ್ರತಿಯಾಗಿ ಕೆಲವು ರಾಕ್ಷಸಗಳ ನಕ್ಷತ್ರವನ್ನೇ ಮದುವೆ ಆಗಬೇಕು.
ಹಾಗಿದ್ದಾಗ ಆ ದೋಷ ನಿವಾರಣೆ ಆಗ್ತಿದೆಯಲ್ಲ. ಉದಾಹರಣೆಗೆ ಆಶ್ಲೇಷ ನಕ್ಷತ್ರ, ಆ ಆಶ್ಲೇಷ ನಕ್ಷತ್ರದ ಗಂಡಿಗೆ ಮೂಲ ನಕ್ಷತ್ರದ ಹೆಣ್ಣು ಆಗ ಬರ್ತಿದೆಯಲ್ಲ, ಮಾಡಿಕೊಂಡಾಗ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಒಟ್ಟಾರೆ ಆ ನಕ್ಷತ್ರ ಮೂಲ ನಕ್ಷತ್ರದ ಹೆಣ್ಣು ಅಂತ ದೂರೀಕರಿಸಬೇಡಿ. ಅದಕ್ಕೂ ಒಂದು ಪರಿಹಾರ ಇದೆ. ಪರಿಹಾರವನ್ನು ಮಾಡಿಕೊಂಡಲ್ಲಿ ಮೂಲ ನಕ್ಷತ್ರದವರು ಸಹಿತವಾಗಿ ಸರ್ವ ಸಂಪತ್ತಿಗೆ ಒಡತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮೂಲೆಯಾಗಿ ದವಸ ಧಾನ್ಯಗಳನ್ನು ತುಂಬುವ ಸಾಧ್ಯತೆ ಇದೆ. ಆದ್ದರಿಂದ ಮೂಲ ನಕ್ಷತ್ರ ನಮಗೆ ಶ್ರೇಷ್ಠವಾದಂತಹ ನಕ್ಷತ್ರಗಳೇ. 27 ನಕ್ಷತ್ರಗಳು, ಮಳೆಮಾ ನಕ್ಷತ್ರಗಳು ಶ್ರೇಷ್ಠವಾಗಿರತಕ್ಕಂಥದ್ದೇ. ಆದರೆ ಈ ಮೂಲ ನಕ್ಷತ್ರದ ಕಡೆಗಣನೆ ಅಷ್ಟೇನು ಒಳ್ಳೆಯದಲ್ಲ. ಅದಕ್ಕೆ ಶಾಂತಿ ಅವಶ್ಯ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೀಕ್ಷಕರೇ, ಈ ಸಂಚಿಕೆ ತಮಗೇನಾದರೂ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಮೂಲ ನಕ್ಷತ್ರದವರು ಇದೀರಿ ಅಂದರೆ ಮೂಲ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಪರಿಹಾರಕ್ಕೆ ಏನಾದರೂ ಬೇಕು ಅಂತ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಆಗ ಪರಿಹಾರದ ಕ್ರಮವನ್ನು ತಿಳಿಸ್ಕೊಡ್ತೇನೆ. ನನ್ನ ನಂಬರನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.